ಹರಿಹರ ಮಾಜಿ ಶಾಸಕರು NDA ಮೈತ್ರಿ ಶಿವಶಂಕರ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇಷ್ಟೊಂದು ಜನಸ್ತೋಮ, ಇಷ್ಟೊಂದು ಬೆಂಬಲ ದಾವಣಗೆರೆ ದಕ್ಷಿಣದಲ್ಲಿ ಈಗ ಬಿಜೆಪಿ JDS ಒಟ್ಟಾಗಿ ಕಮಲ ಅರಳಿಸ್ತೀರಾ? ಈ ಹಿಂದೆನೆ ಬಿಜೆಪಿ ಗೆಲ್ಬೇಕಾಗಿತ್ತು, ಅಜಯ್ ಕುಮಾರ್ ಅವ್ರು ಗೆಲ್ಬೇಕಾಗಿತ್ತು. ಏನೋ ಒಂದು 5 ಗ್ಯಾರಂಟಿ ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತು ಶಿವಶಂಕರಪ್ಪನವರು ಹಿರಿಯರು ಒಂದು ಬಾರಿ ಕೊನೆಯ ಚುನಾವಣೆ ಅಂತ ಹೇಳಿ ಜನ ವೋಟ್ ಕೊಟ್ರು ಅಷ್ಟೇ. ಹಾಗಾಗಿ ಇವತ್ತು ನೋಡಿದಿರಿ, ಕಾಂಗ್ರೆಸ್ಗೆ ತಂದ ಜನ ಇದೆ, ಬಿಜೆಪಿ NDA ಅಭ್ಯರ್ಥಿ ಒಟ್ಟಿಗೆ ಬಂದ ಜನ ಇದ್ದಾರೆ ಸ್ವಯಂ ಪ್ರೇರಿತರಾಗಿ. ಹಾಗಾಗಿ ಇವತ್ತು ಬದಲಾವಣೆ ಪರ್ವ ಪ್ರಾರಂಭ ಆಗಿದೆ. ದಾವಣಗೆರೆ ದಕ್ಷಿಣ ಮಧ್ಯ ಕರ್ನಾಟಕದ ಒಂದು ಹೆಬ್ಬಾಗಿಲಿದು, ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕ. ಹಾಗಾಗಿ ಇಲ್ಲಿಂದ ಒಳ್ಳೆ ವಾತಾವರಣ, ಈ ರಾಜ್ಯಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಖಂಡಿತವಾಗಿ NDA ಅಭ್ಯರ್ಥಿ ಗೆಲ್ತಾರೆ. ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು, ನಮ್ಮ ದೇವೇಗೌಡ ಸಾಹೇಬರು ಇಬ್ರು ಒಟ್ಟಾಗಿ ಇವತ್ತು ದೇಶದ ಹಿತಕ್ಕಾಗಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜ್ಯದಲ್ಲಿ ರೈತರ ಹಿತವನ್ನ ಕಡೆಗಣಿಸಿರ್ತಕ್ಕಂಥ ಈ ಸರ್ಕಾರ 5 ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಯಶಸ್ಸನ್ನು ತರ್ತಾ ಇರ್ತಕ್ಕಂಥ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ಜನರು ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ. ಖಂಡಿತವಾಗಿ NDA ಅಭ್ಯರ್ಥಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ JDS ಪಕ್ಷ ಸಂಪೂರ್ಣವಾಗಿ, ನಮ್ಮ ಮುಖಂಡರು, ಕಾರ್ಯಕರ್ತರು, ನಮ್ಮ ಕೇಂದ್ರ ಸಚಿವರು, ನಮ್ಮ ಕುಮಾರಸ್ವಾಮೀಜಿ ಅವರು ಕೂಡ ಬರ್ತಾರೆ. ಖಂಡಿತವಾಗಿ ಗೆಲ್ಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಪ್ರಯತ್ನ ಮಾಡ್ತೇವೆ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿ. ಸರ್, ಖಂಡಿತವಾಗ್ಲೂ JDS ಇಂದ ಬಿಜೆಪಿ ಪ್ಲಸ್ ಆಗುತ್ತೆ ಮಧ್ಯ ಕರ್ನಾಟಕದಲ್ಲಿ. ಆದ್ರೆ ಬಿಜೆಪಿ ಇಂದ JDS 2028 ಚುನಾವಣೆ ಅಂದಾಗ ಎಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅಂತ? ನಾವು ಈಗ 28ರ ಚುನಾವಣೆಯನ್ನ ನಾವು ನೋಡ್ತಾ ಇಲ್ಲ, ಬಂದಾಗ ನೋಡೋಣ. ಯಾವ್ದು ಬರುತ್ತೋ ಅದನ್ನ ಎದುರಿಸ್ಲಿಕ್ಕೆ ನಾವು ಸಜ್ಜಾಗಬೇಕು. ಒಂದಾಗಿದ್ದೇವೆ, ಒಂದಾಗಿ ಕೆಲಸ ಮಾಡೋಣ. ನಾವು ಸ್ವಾರ್ಥ ರಾಜಕಾರಣಕ್ಕಿಂತ ಇವತ್ತು ಸಮರ್ಪಣಾ ಮನೋಭಾವನೆಯಿಂದ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ. ಸಮ್ಮಿಶ್ರ ಸರ್ಕಾರ ಬಂದೇ ಬರುತ್ತೆ ಅನ್ನೋದನ್ನ ನಾನು ಹೇಳಿಕ್ಕೆ. ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ 28 ಖಂಡಿತ 20 ಕಮಲ ಅರಳುತ್ತೆ ಈಗ ದಕ್ಷಿಣ. ಇಲ್ಲಿ ದಕ್ಷಿಣದಲ್ಲಿ ಗ್ಯಾರಂಟಿ ಅರಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.